ಎಸ್, ಈರುಳ್ಳಿ ಆಯ್ತು, ಬೆಳ್ಳುಳ್ಳಿ ಆಯ್ತು. ಈಗ ಯಾವುದರ ಸರದಿ ಅಂತಂದ್ರೆ ಟೊಮ್ಯಾಟೊ ಸರದಿ. ದಿಢೀರಂತ ಟೊಮ್ಯಾಟೊ ಬೆಲೆ ಏರಿಕೆ ಆಗಿದೆ. 1 ಕೆಜಿಗೆ 80 ರೂಪಾಯಿ ಅಂತೆ. ಎಸ್, ಮತ್ತೆ ಟೊಮ್ಯಾಟೊ ಬೆಲೆಯಲ್ಲಿ ಏರಿಕೆ ಆಗಿರುವಂತದ್ದು. ಕೆಜಿ ಟೊಮ್ಯಾಟೊ ಬೆಲೆ ಈಗಾಗಲೇ ದ್ವಿಗುಣಗೊಂಡಿದ್ದು 80 ರೂಪಾಯಿ ಕೆಜಿ ಆಗಿದೆ. ಮುಂಗಾರು ಮಳೆ ಚುರುಕುಗೊಳ್ತಾ ಇರೋದ್ರಿಂದ ಮಂದಹಾಸದ ನಡುವೆ ಟೊಮ್ಯಾಟೊ ಬೆಳೆದಂತಹ ರೈತರ ಮುಖದಲ್ಲಿ ಈಗ ಖುಷಿ ಕಾಣ್ತಾ ಇದೆ. ಆದರೆ ಗ್ರಾಹಕರಿಗೆ ಮಾತ್ರ ಕಣ್ಣೀರನ್ನ ತರಿಸ್ತಾ ಇದೆ. ಇಷ್ಟು ದಿನಗಳ ಕಾಲ ಈರುಳ್ಳಿ ಬೆಲೆ ಜಾಸ್ತಿ ಇತ್ತು, ಬೆಳ್ಳುಳ್ಳಿ ಬೆಲೆ ಜಾಸ್ತಿ ಇತ್ತು, ಹೇಗೋ ಅದು ಕೊಂಚ ಇಳಿಕೆ ಆಯಿತು. ಈಗ ನೋಡಿದ್ರೆ ಟೊಮ್ಯಾಟೊ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ. ದಿಢೀರಂತ 80 ರೂಪಾಯಿ ಕೆಜಿ ಆಗೋಗಿದೆ. ಹಾಗಾಗಿ ಗ್ರಾಹಕರು ಟೊಮ್ಯಾಟೊ ಬೆಲೆ ಏರಿಕೆ ಆಗಿರೋದ್ರಿಂದ 1 ಕೆಜಿ ಕೊಂಡುಕೊಳ್ಳೋರು ಅರ್ಧ ಕೆಜಿ, 1/4 ಕೆಜಿಯನ್ನ ಕೊಂಡುಕೊಳ್ತಾ ಇದ್ದಾರೆ. ಟೊಮ್ಯಾಟೊ ಬೆಲೆ ಕಡಿಮೆ ಆಗಲಿ ಅಂತ ಒಂದು ಕಡೆ ಕೇಳ್ಕೊಳ್ತಿದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ತಿದ್ದಾರೆ ಅಂತಾನೆ ಹೇಳ್ಬೋದು. ಯಾವ್ದು ಕಡಿಮೆ ಇದೆ? ಬೆಳಗ್ಗೆ ಎದ್ರೆ ಹಾಲಿನಿಂದ ಹಿಡಿದು ಪೆಟ್ರೋಲು, ಡೀಸೆಲ್ಲು, ಮದ್ಯದ ಬೆಲೆ, ನೀರಿನ ರೇಟು, ಬಾಡಿಗೆಗಳು ಇವೆಲ್ಲ ಕೇಳಿ ಕೇಳಿ ನೋಡಿ ನೋಡಿ ಜನರಂತೂ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ. ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ಬೆಲೆ ಏರಿಕೆ ಆಗ್ತಾ ಇದ್ರೆ ಹೇಗೆ ನಾವು ಜೀವನ ಸಾಗಿಸೋದು ಅಂತ ಅವರಲ್ಲಿ ಅವರೇ ಪ್ರಶ್ನೆ ಮಾಡ್ಕೊಳ್ಳುವಂತಹ ಪರಿಸ್ಥಿತಿ ಉಲ್ಬಣ ಆಗಿದೆ. ಒಟ್ಟಾರೆಯಾಗಿ ಜನಸಾಮಾನ್ಯನಿಗೆ ಒಂದರ ಹಿಂದೆ ಒಂದರಂತೆ ದರ ಏರಿಕೆಯ ಬರೆ ಈಗಾಗಲೇ ಹೆಚ್ಚಾಗ್ತಾನೆ ಇದೆ. ಅಕಾಲಿಕ ಮಳೆಯಿಂದಾಗಿ 1 ಕೆಜಿ ಈರುಳ್ಳಿ ದರ 70 ರೂಪಾಯಿ ಇದೆ. 1 ಕೆಜಿ ಬೆಳ್ಳುಳ್ಳಿ ಬೆಲೆ ಕೇಳಿಬಿಟ್ರೆ 500 ರೂಪಾಯಿ ಕೆಜಿ ಇದೆ. 500 ರೂಪಾಯಿ ಏರಿಕೆ ಆಗಿರುವಂತದ್ದು ಬೆಳ್ಳುಳ್ಳಿ ಬೆಲೆ. ದಸರಾ ಹಬ್ಬದ ಸಮಯದಲ್ಲಿ ಜನರ ಜೇಬು ಮತ್ತಷ್ಟು ಖಾಲಿ. ಟೊಮ್ಯಾಟೊ ದರ ಏರಿಕೆಯಿಂದಾಗಿ ಜನರ ಜೇಬಿಗೆ ಕತ್ತರಿ ಬಿದ್ದಿದೆ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಅನ್ನೋ ತರ ಆಗೋಗ್ಬಿಟ್ಟಿದೆ ನೋಡಿ. ಒಂದು ಕಡೆ ಎಣ್ಣೆ ಪ್ರಿಯರಿಗೆ ಒಂದು ಶಾಕ್ ಎದುರಾಗ್ತಾ ಇದೆ. 50 ರೂಪಾಯಿ ಬೆಲೆ ಏರಿಕೆ ಆಗ್ತಾ ಇದೆ. ಅವ್ರಿಗೊಂದು ಚಿಂತೆ ಆದ್ರೆ ಇತ್ತ ಗೃಹಿಣಿಯರಿಗೆ ಇನ್ನೊಂದು ಚಿಂತೆ.